ಸ್ವಂತ ಕೆಲಸವನ್ನು ಮಾಡಲಾಗ್ತಾ ಇದೆಯಾ ಅಂತೇಳಿ ಸಿದ್ದರಾಮಯ್ಯ ಅವ್ರನ್ನ ಒಂದು ಜನರಲ್ಲಿ ತಪ್ಪು ಅಭಿಪ್ರಾಯ ಮೂಡಬೇಕು ಸಿದ್ದರಾಮಯ್ಯ ಅವ್ರ ಬಗ್ಗೆ. ಮತ್ತು ಇನ್ನೊಂದು ಕೋರ್ಟ್ನಲ್ಲಿ ಕೇಸ್ ಬರ್ತಾ ಇದೆ. ಸೊ ಅಲ್ಲೂ ಕೂಡ ಇದ್ರ ಬಗ್ಗೆ ಅವರ ಪರವಾದ ಲಾಯರ್ಗಳು ಮಾತನಾಡಲಿ, ಪ್ರಭಾವ ಬೀರಲಿ ಕೋರ್ಟ್ನಲ್ಲಿ ಅಂಥೇಳಿ ಇದೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅಂದರೆ ಈಗ ಜನರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸಿದ್ರೆ ಏನು ಲಾಭ ಆಗ್ಬೋದು ಅವ್ರಿಗೆ ಅಂತ ಈ ಸಂದರ್ಭದಲ್ಲಿ? ಈಗ ತಂದೆಯವರು ಇಷ್ಟು ಸುಮಾರು 45 ವರ್ಷಗಳ ರಾಜಕೀಯ ಮಾಡ್ಕೊಂಡು ಬರ್ತಿದ್ದಾರೆ. 45 ವರ್ಷಗಳ ಅವ್ರ ಟ್ರ್ಯಾಕ್ ರೆಕಾರ್ಡ್ನಲ್ಲಿ ಅವ್ರಿಗೆ ಯಾವುದೇ ಒಂದು ಕಪ್ಪು ಪಟ್ಟಿ ಇದುವರೆಗೂ ಬಂದಿಲ್ಲ. ಅವರು ಕಳಂಕರಹಿತರು, ಪ್ರಾಮಾಣಿಕವಾದಂಥ ರಾಜಕಾರಣಿಗಳು ಅನ್ನೋ ಅಭಿಪ್ರಾಯ ಇದೆ. ಸೊ ಆ ಅಭಿಪ್ರಾಯನ ಬದಲಾಯಿಸಬೇಕು, ಇವ್ರನ್ನೂ ಕೂಡ ಭ್ರಷ್ಟರನ್ನ ಬಿಂಬಿಸಬೇಕು ಅನ್ನೋ ಪ್ರಯತ್ನ ಅವ್ರು ಮಾಡ್ತಾರೆ. ಬಟ್ ತಂದೆಯವರು ಏನು ಅಂತ ಗೊತ್ತು, ಕರ್ನಾಟಕದ ಜನಕ್ಕೂ ಗೊತ್ತು, ಮತ್ತು ಒಂದೆಲ್ಲ ಒಂದು ಸತ್ಯ ಖಂಡಿತ ಹೊರಗೆ ಬಂದಾಗ ಸಿದ್ದರಾಮಯ್ಯ ಆಗ್ತಾ ಇದೆಯಾ ಅಂತ, ಅದು ಮುಂದುವರೆದಿದೆಯಾ ಅಂತ. ಅದನ್ನು ಈ ಕೇಸ್ ಮೊದಲೇ ಹೇಳಿದ್ದೇನೆ, ಇದನ್ನು ತಂದೆಯವ್ರನ್ನ ಟಾರ್ಗೆಟ್ ಮಾಡಬೇಕು, ಅವ್ರನ್ನ ಹೇಗಾದರೂ ಮಾಡಿ ತೇಜೋವಧೆ ಮಾಡಿ ರಾಜೀನಾಮೆ ಕೊಡೋಂಗೆ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. BJP ನಾಯಕರುಗಳು, JDS ನಾಯಕರುಗಳು ಇದು ಹಿಂದೆ ಇದ್ದಾರೆ. ಸೊ ಅದೆಲ್ಲ ಇವೆಂಚುಲಿ ಬಯಲಾಗೇ ಆಗುತ್ತೆ. ವಿಪಕ್ಷಗಳು ದಿನ ಬೆಳಗಾದರೆ CM ಚೇಂಜ್ ಆಗ್ತಾರೆ ಅಂತ ಇದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲರೂ ಬಾಯಿ ಮುಚ್ಕೊಂಡಿರ್ಬೇಕು, ಯಾರೂ ಮಾತನಾಡಬಾರ್ದು, ನಿಮ್ಮ ಕೆಲಸ ನೀವು ಮಾಡಿ ಅಂತ. ಇಲ್ಲ, ಹೈಕಮಾಂಡ್ ಆಗಲಿ, ಮಲ್ಲಿಕಾರ್ಜುನ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ ಮೊದಲನೇ ದಿವಸದಿಂದಲೂ ಕೂಡ ಈ ಮೂಢ ಹಗರಣ ಬಂದಾಗಿಂದನೂ ಕೂಡ, ಮೂಢ ವಿವಾದ ಸೃಷ್ಟಿ ಆದಾಗಿಂದನೂ ಕೂಡ ತಂದೆಯವ್ರ ಪರವಾಗಿ ನಿಂತಿದ್ದಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು ಈ ಮೂಢ ಹಗರಣದಲ್ಲಿ ತಂದೆಯವರು ಯಾವುದೇ ರೀತಿಯಲ್ಲಿ ಭಾಗಿಯಾಗಿಲ್ಲ ಅಂತೇಳಿ. ಹಾಗಾಗಿ ಮುಖ್ಯಮಂತ್ರಿಗಳ ಪರವಾಗಿ ನಿಂತಿದ್ದಾರೆ. ಈಗಲೂ ಕೂಡ ಅದನ್ನೇ ಮತ್ತೆ ಪುನರುಚ್ಚಾರ ಮಾಡಿ. ಒಂದು ಕಡೆ ವಿಪಕ್ಷಗಳು ರಾಜ್ಯಾಧ್ಯಕ್ಷರ ವಿರುದ್ಧ ಏಕವಚನದಲ್ಲಿ ಮಾತನಾಡುವಂಥದ್ದು, ಚಾಲೆಂಜ್ಗಳನ್ನು ಹಾಕುವಂಥದ್ದು ಆಗ್ತಾ ಇದೆ. ಇವತ್ತು BJP ಅವರು ಅವ್ರ ಪಕ್ಷದಲ್ಲೇ ದೊಡ್ಡ ಮಟ್ಟದಲ್ಲೇ ಆಂತರಿಕ ಕಲಹ ಇದೆ. ಅವರಲ್ಲೇ ರಾಜ್ಯಾಧ್ಯಕ್ಷ ನಿಲ್ಲಿಸಬೇಕು ಅಂತ ಹೇಳಿ ಒಂದು ಬಣ, ಇನ್ನೊಂದು ಬಣ ಅವ್ರ ಪರವಾಗಿರಬೇಕು ಅಂತೇಳಿ ಅವರೇ ಒಬ್ರಿಗೊಬ್ರು ಕಚ್ಚಾಡ್ಕೋತಿದ್ದಾರೆ. ಅಷ್ಟೆಲ್ಲ ಕಚ್ಚಾಡ್ಕೊತಿದ್ರು ಕೂಡ ನಮ್ಮ ಪಕ್ಷದವ್ರ ಮೇಲೆ ಏನಾದರೂ ಮಾಡಿ ಆರೋಪ ಹೊರಿಸಬೇಕು ಅಂತೇಳಿ, ಅಪಪ್ರಚಾರ ಮಾಡಬೇಕು ಅಂತೇಳಿ ಮಾಡ್ತಿದ್ದಾರೆ. ಸೊ ಆದರೆ ಇದರಲ್ಲಿ ಖಂಡಿತ ವಿಫಲರಾಗ್ತಾರೆ. ಜನ ನಮ್ಮ ಪರವಾಗಿ ನಿಲ್ತಾರೆ. ಇಷ್ಟೆಲ್ಲ ಭಿನ್ನಾಭಿಪ್ರಾಯಗಳಿರುವಂಥವ್ರು ಮುಖ್ಯಮಂತ್ರಿಗಳು ಬದಲಾಗ್ತಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತನವ್ರಿಗೆ ಏನು ಹೇಳ್ತೀರಾ? ಮೂಢ ಕೇಸ್ ಬಂದಾಗಿಂದನೂ ಹೇಳ್ತಾನೆ ಇದ್ದಾರೆ ಇವರು, ಮುಂದಿನ ತಿಂಗಳು ರಾಜೀನಾಮೆ ಕೊಡ್ತಾರೆ, ನೆಕ್ಸ್ಟ್ ತಿಂಗಳು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ. ಬಟ್ ಆ ರೀತಿ ಯಾವತ್ತೂ ಆಗಿಲ್ಲ. ಮತ್ತು ಯಾಕೆಂತಂದರೆ ಇದು ನಾವೇನು ತಪ್ಪು ಮಾಡಿಲ್ಲದೆ ಇರೋದ್ರಿಂದ, ಸತ್ಯ ನಮ್ಮ ಪರವಾಗಿರೋದ್ರಿಂದ ಅದನ್ನೇ ಹೇಳ್ತಿರೋದು. ಅವ್ರು ಕನಸು ಕಾಣ್ತಾನೆ ಇರಬೇಕು. ಆದರೆ ಸಿದ್ದರಾಮಯ್ಯ ಅವರು 5 ವರ್ಷ ಪೂರ್ತಿ ಮಾಡ್ತಾರೆ. ಮತ್ತು ಮೂಢ ಹಗರಣದಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಕುಟುಂಬದವರು ಅದರೊಳಗೆ ಆರೋಪ ಮುಕ್ತರಾಗಿ ಹೊರಬರ್ತಾರೆ. ಕೊನೆಯದಾಗಿ ಗಾಜಿನ ಮೇಲೆ ಕುಳಿತುಕೊಂಡು ಕಲ್ಲೊಡೆಯುವಂಥ ಕೆಲಸವನ್ನು ವಿಪಕ್ಷ ಮಾಡ್ತಿದ್ದಾರೆ ಅಂತ. ಖಂಡಿತ ಅವರೇ ಗಾಜಿನ ಮನೇಲಿ ಕೂತ್ಕೊಂಡು ಇವತ್ತು ಏನು ಮೂಢ ಹಗರಣ ಅಂತ ಹೇಳ್ತಿದ್ದಾರೆ, ED ಅವರು ಅಟ್ಯಾಚ್ ಮಾಡಿದ್ದಾರೆ ಪ್ರಾಪರ್ಟೀಸು, ಅಷ್ಟು ಕೂಡ ಅವ್ರ ಕಾಲದಲ್ಲಿ ಆಗಿರೋದು. ಇದು ನಿಜವಾಗ್ಲೂ ತನಿಖೆ ನಡೆದರೆ BJP MLAಗಳು ಮತ್ತು JDS MLAಗಳೇ ಇದರೊಳಗೆ ಆರೋಪಿಗಳಾಗಿ ಹೊರಬರುವಂಥದ್ದು. ಸೊ ಅವ್ರು ಗಾಜಿನ ಮೇಲೆ ಕೂತ್ಕೊಂಡು ನಮ್ಮ ಮೇಲೆ ಆರೋಪ ಅಂತ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಸೊ ಅದನ್ನು ಜನರು ಅರ್ಥ ಮಾಡಿ ಗಮನಕ್ಕೆ ತರ್ತೀರಾ ಇದನ್ನು? ಈ ರೀತಿಯಾಗಿ ಅಂದರೆ 142 ನಿವೇಶನಗಳು ಬೇರೆ ಇದ್ದರೂ ಸಿದ್ದರಾಮಯ್ಯ ಅವ್ರದ್ದು ಮತ್ತು ಪಾರ್ವತಿ ಸಿದ್ದರಾಮಯ್ಯ ಹೆಸರು ತಂದಿದ್ದಾರೆ ಅಂತ. ಖಂಡಿತ ಇವತ್ತು ತಂದೆಯವರು ಈ ಕೇಸನ್ನು ನಡೆಸೋಕ್ಕೆ ಅಂತ ಹೇಳಿ ಲಾಯರ್ಗಳನ್ನು ಎಂಪ್ಲಾಯ್ ಮಾಡ್ಕೊಂಡಿದ್ದಾರೆ. ದೊಡ್ಡ ಲಾಯರ್ಗಳೇ ಇದ್ದಾರೆ. ಸೊ ಅವರು ಲೀಗಲಿ ಏನು ಅಡ್ವೈಸ್ ಕೊಡ್ತಾರೆ ಅದ್ರ ಪ್ರಕಾರ ನಾವು ನಡೆಸ್ಕೊಳ್ತೀವಿ. ಬಟ್ ಕಾಮನ್ ಸೆನ್ಸ್ ಹೇಳುತ್ತೆ, ಖಂಡಿತ ಇದನ್ನು ಕ್ವೆಶ್ಚನ್ ಮಾಡಬೇಕು ಕೋರ್ಟ್ನಲ್ಲಿ. ಈ ರೀತಿ ಮಿಸ್ಲೀಡಿಂಗ್ ಮಾಡ್ತಾ ಇದೆ ED ಅಂತ ಹೇಳಿ ಅನ್ನೋದನ್ನು ಕೂಡ ತಿಳಿಸ್ಬೇಕಾಗುತ್ತೆ. ಇದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಪಷ್ಟವಾದಂತಹ ಮಾತುಗಳು. ನಾವು ಯಾವುದೇ ತಪ್ಪನ್ನು ಮಾಡಿಲ್ಲ, ಹೀಗಾಗಿ ED ಅನವಶ್ಯಕವಾಗಿ ಸಿದ್ದರಾಮಯ್ಯ